ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅನು, ಮನುಷ್ಯ ಏನ್ ಕಳ್ಕೊಂಡ್ರು ಆತ್ಮಸ್ಥೈರ್ಯ ಕಳ್ಕೋಬಾರ್ದು. ಈ ಭೂಮಿ ಮೇಲೆ ಸರಿ ಮಾಡ್ದಿರೋ ವಿಷಯ ಯಾವುದೂ ಇಲ್ಲ. ಆರ್ಯ ಬೇಜಾರು ಮಾಡ್ಕೊಂಡು ಹೋಗಿದ್ದಾನೆ ನಿಜ, ಆದ್ರೆ ಎಲ್ಲಿಗೆ ಹೋಗ್ತಾನೆ? ಬಂದೇ ಬರ್ತಾನೆ. ಇಲ್ಲ, ಅವ್ರು ಬರಲ್ಲ. ನಾನ್ ಮಾಡಿರೋ ನೋವು ಅವ್ರಿಗೆ ಮರೆಯಕ್ಕಾಗತ್ತಾ ಅಮ್ಮ? ಅನು, ಅವನೇನು ನಿನ್ಕಿಂತ ಜಾಸ್ತಿ ನೋವು ಅನುಭವಿಸಿಲ್ಲ. ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ. ಆರ್ಯ ಬಂದೇ ಬರ್ತಾನೆ ನಿನಗೋಸ್ಕರ. ನೀನ್ ಹೇಳಿದ್ದೆಲ್ಲ ಆಯ್ತು ಅನ್ಕೊಳ್ತೀನಿ. ಈಗ್ಲಾದ್ರೂ ಮನೆ ಒಳಗೆ ಹೋಗ್ಬೋದಲ್ವಾ? ಮಾಮಿನ್ ಲವ್ ಕೇಳದೇನು, ಒಳಗ್ ಕರ್ಕೊಂಡು ಹೋಗೋಣ. ಅನು, ಒಳಗ್ ಬಾ. ಬಾ ಅಮ್ಮ, ನಡಿ. ಆರ್ಯ, ನಮ್ಮೂರಲ್ಲಿ ಶಂಕರ್ಲಿಂಗ ಅಂತಿದ್ದ. ಮಕ್ಕಳಿಗೆ ಸಾಕಷ್ಟು ಆಸ್ತಿ ಮಾಡಿದ್ದ. ಒಂದಿನ ರೋಗ ಬಂದು ಸತ್ತೇ ಹೋದ. ಶಂಕರ್ಲಿಂಗ ಸತ್ತ ಅನ್ನೋ ದುಃಖಕ್ಕಿಂತ ಅವನ ಮಕ್ಕಳಿಗೆ ಆಸ್ತಿ ಸಿಗುತ್ತೆ ಅನ್ನೋ ಖುಷಿನೇ ಜಾಸ್ತಿ ಇತ್ತು. ಅಪ್ಪನ ಶವ ಸುಟ್ಟು ಬಂದಮೇಲೆ ಅವನ ವಸ್ತು, ಅವನ ಮಲಗಿದ್ದ ಹಾಸಿಗೆ ಎಲ್ಲ ಸುಟ್ಬಿಟ್ರು. ಅಲ್ಲೊಬ್ಬ ಚಿಕ್ಕ ಹುಡುಗ ಇದನ್ನೆಲ್ಲ ನೋಡ್ತಾ ಇದ್ದ. ಅವನು ಇನ್ನೂ ಏನೇನು ವಸ್ತು ಸುಡ್ತಾರೆ ಅನ್ನೋದನ್ನ ನೋಡೋಕ್ಕೆ ಕಾಯ್ತಾ ಇದ್ದ. ಈ ಪುಟ್ಟ ಹುಡುಗ ಯಾಕೆ ಕಾಯ್ತಾ ಇದ್ದಾನೆ ಅಂತ ವಿಚಾರಿಸಿದಾಗ ಅವನು ಹೇಳಿದ್ನಂತೆ, ಶಂಕರ್ಲಿಂಗ ವಸ್ತು ಎಲ್ಲ ಸುಟ್ಬಿಟ್ರಿ, ಆದರೆ ಅವನು ಮಾಡಿದ ದುಡ್ಡನ್ನ ಸುಟ್ಟು ಹಾಕಲಿಲ್ಲ ಯಾಕೆ ಅಂತ. ನೀನು ನನ್ನನ್ನು ನೋಡ್ನಗ್ತಾ ಇದೆಯಾ? ಇಲ್ಲ ಆರ್ಯ, ಆ ಹುಡುಗನ ನೆನಪಿಸ್ಕೊಂಡು ನಗು ಬಂತು. ಏಕೆಂದರೆ ಆ ಹುಡುಗ ನಾನೇ. ಅದೇನೂ ಗೊತ್ತಿಲ್ಲ, ಆಗ್ಲಿಂದಲೂ ನನಗೆ ಈ ದುಡ್ಡು ಮೇಲೆ ಏನೋ ವ್ಯಾಮೋಹ ಆರ್ಯ. ಜಿಂಡೆ ಪ್ಲೀಸ್, ನಿನ್ನ ಕಥೆ ಕೇಳೋ ಮೂಡಲ್ಲಿ ನಾನಿಲ್ಲ. ಹಾಗನ್ಬೇಡ ಆರ್ಯ, ಈ ಕತೆ ನಿನಗೂ ಅನ್ವಯಿಸುತ್ತೆ. ಆ ಶಂಕರ್ಲಿಂಗಯ್ಯ ಸತ್ತಾಗ ಅವನ ದೇಹನ ಸುಟ್ಟಾಕಿರ್ತಾರ. ಬರೀ ಸತ್ತಿರೋ ವ್ಯಕ್ತಿಗಳಿಗೆ ಅಂತ್ಯ ಸಂಸ್ಕಾರ ಮಾಡೋದಲ್ಲ, ಕೆಲವು ಸಾರಿ ಬದುಕಿರೋ ಸಂಬಂಧಗಳು ಮನಸ್ಸಲ್ಲಿ ಸತ್ತಾಗ ಸಂಸ್ಕಾರ ಮಾಡಲಿಲ್ಲ ಅಂದರೆ ಅವು ಮನಸ್ಸಲ್ಲೇ ಕೊಳೆಯೋಕ್ಕೆ ಶುರು ಮಾಡಿ ಇಡೀ ದೇಹನೇ ಆವರಿಸ್ಕೊಂಡ್ಬಿಡ್ತವೆ. ನೀ ಅದಕ್ಕೆ ಚಾನ್ಸ್ ಕೊಡ್ಬೇಡ, ಬೇಗ ಸಂಸ್ಕಾರ ಮಾಡಿಬಿಡು. ಕೆಳಗಿಳಿ, ಈ ಜಾಗ ಯಾವುದು ಅಂತ ಗೊತ್ತಾಗತ್ತೆ. ಬನ್ನಿ, ಟೀ ಕೊಡಪ್ಪ. ಆರ್ಯ, ನನಗೆ ಗೊತ್ತಿತ್ತು ಕಣು, ಇದು ನಿಂಗೆ ತುಂಬ ಖುಷಿ ಕೊಡುತ್ತೆ, ಸಂತೋಷ ಆಗತ್ತೆ ಅಂತ. ಐ ಥಿಂಕ್ ನನ್ನ ಲೈಫ್ ಇಷ್ಟರಲ್ಲಿ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಈ ಟೀ ಬನ್ನಲ್ಲಿರೋ ನಿಜವಾದ ಸಂತೋಷ ಅನು ಮಾಡೋ ಅಡುಗೆನಲ್ಲಿರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು.
ಈ ಬಿಸಿ ಬಿಸಿ ಟೀ ಜೊತೆ ಬಂದು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ ಕಣು. ನೀನು ಹೇಳ್ತಿರೋದು ನಿಜ ಜೆಂಡೆ. ಈ ಟೀ ಬನ್ ಬೋರ್ ಆಯಿತು ಅಂತ ಬೇರೆ ಏನೋ ಆಸೆ ಪಟ್ಟು ಅದನ್ನು ಚೇಸ್ ಮಾಡ್ತಾ ಹೋದ್ವಿ. ಅಲ್ಲೇನೋ ಸಿಕ್ತು, ಅಷ್ಟರಲ್ಲೇ ತೃಪ್ತಿ ಪಡೆದೆ ಮತ್ತೆ ಬೇರೆ ಹುಡುಕ್ತಾ ಇನ್ನೇನೋ ಬೇಕು ಅಂತ ಹುಡುಕಿದ ಸಿಕ್ಕಿದ ಮೇಲೂ ಬೇರೇನೋ ಪಡ್ಕೊಳಕ್ಕೆ ಹೋಗಿ ಕಳ್ಕೊಂಡಿದ್ದೆ ಜಾಸ್ತಿ ಆಗೋಯ್ತು. ಈಗ ನೋಡಿ, ನಾವು ಅದೇ ಜಾಗದಲ್ಲಿ ಅದೇ ಟೀ ಬಂದು ತಿಂತಾಯಿದ್ದೀವಿ. ಗುರಿ ತಲುಪೋ ಭರದಲ್ಲಿ ಪ್ರಯಾಣದ ಸುಖಾನೇ ಕಳ್ಕೊಂಡ್ಬಿಟ್ಟು ಅಲ್ವಾ? ಕಳ್ಕೊಂಡಿದ್ದನ್ನೆಲ್ಲ ಮತ್ತೆ ಪಡ್ಕೊಳ್ಳೋಕ್ಕೆ ಬೇಕಾದ ದುಡ್ಡು ನನ್ನ ಹತ್ರ ಇದೆ. ಬೆಂಗಳೂರಿನ ಟೆಂಪ್ರೇಚರು ಜಾಸ್ತಿ ಆಗಿದೆ ಅಂತ ಈಗಲೇ ನನಗೆ ಗೊತ್ತಾಗಿದ್ದು ಅನಿಸುತ್ತೆ. ಎಷ್ಟು ಶೆಕೆ ಅಲ್ವಾ? ಎ ಸಿ ಇರೋ ಮನೆಯಿಂದ ಎ ಸಿ ಕಾರಲ್ಲೇ ಕೂತ್ಕೊಂಡು ಎ ಸಿ ಇರೋ ಚೇಂಬರಲ್ಲೇ ತುಂಬ ಸಮಯ ಕಳೆದ್ಬಿಟ್ಟೆ ಅನಿಸುತ್ತೆ. ನಾನು ಬದುಕಬೇಕು ಜೆಂಡೆ, ನಾನು ಬದುಕಬೇಕು. ಮತ್ತೆ ನನ್ನ ಬದುಕನ್ನು ಹೊಸದಾಗಿ ಕಟ್ಕೋಬೇಕು. ಪ್ಲೀಸ್ ನನಗೆ ಹೆಲ್ಪ್ ಮಾಡು. ಇಷ್ಟು ವರ್ಷ ಬದುಕಿದ ಜೀವನ ಸುಳ್ಳು ಅನ್ನೋ ಥರ ಹೊಸದಾಗಿ ಬದುಕಬೇಕು. ನನ್ನ ಬದುಕಿಸು ಜೆಂಡೆ, ಪ್ಲೀಸ್. ಆ ಬದುಕಿನ ಮೊದಲನೇ ಪಾಠನೇ ಈ ಟೀ ಬನ್. ಇದನ್ನು ಆರಾಮಾಗಿ ಕುಡಿದು ತಿನ್ನು, ಮಿಕ್ಕಿದ ಆಮೇಲೆ ಮಾತ್ರ. ಈ ನಗು ಬೇಕಿತ್ತು ಕೊಡು, ಅದಕ್ಕೆ ನಿನ್ನ ಸತ್ಯ ಅರ್ಥ ಮಾಡಿಸಿ ಇಲ್ಲಿ ಕರ್ಕೊಂಬಂದೆ. ಏಯ್, ಇನ್ನು ಟೀ ಬಂದು ಹೋಗಾರ. ಅನು, ತಗೊಮ್ಮ ಜ್ಯೂಸ್ ಕೊಡೆ. ನನ್ನ ಹೊಟ್ಟೆಲ್ ಮಗು ಇಲ್ಲ ಅಂದ್ರು ಯಾರೈಕೆ ಎಲ್ಲ ಬೇಕಾ ಅಮ್ಮ? ಅಮ್ಮ, ನನ್ನ ಕ್ಷಮಿಸ್ತೀಯ ಅಲ್ವಾ? ಅನು, ನೀನು ಯಾಕೆ ಕ್ಷಮೆ ಕೇಳಬೇಕು? ನೀನೇನು ತಪ್ಪು ಮಾಡಿಲ್ಲ. ಆದರೆ ನನಗೆ ಬೇಜಾರಾಗ್ತಿರೋದು, ಅಮ್ಮ ಅಂತ ಬಾಯಿ ತುಂಬ ಕರೆದು ಈ ವಿಷಯನ ಮುಚ್ಚಿಟ್ಟಲ್ಲ, ಅದಕ್ಕೆ ನನಗೆ ತುಂಬ ಬೇಜಾರಾಗ್ತಿದೆ. ನೀನೇನಾದರೂ ಈ ವಿಷಯ ನನ್ನ ಹತ್ರ ಹೇಳಿದರೆ ನೀನು ಹುಷಾರಾಗಿರು ಅಂತ ಒಂದೆರಡು ಮಾತು ಜೋರಾಗಿ ಆಡ್ತಿದ್ದೆ ಅಷ್ಟೇ. ನಮಗೆ ನೋವು ಕೊಡಬಾರ್ದು ಅಂತಾನೆ ಅನು ನಮ್ಮ ಹತ್ರ ಏನೂ ಹೇಳಿಲ್ಲ ಪುಷ್ಪ. ಓಹೋ, ಮಗಳ ಪರ ವಕಾಲತ್ ವಹಿಸೋದು ಬೇಡ ಸುಬ್ಬು. ಅನು ಅವಳು ಹೊಟ್ಟೆಲಿದ್ದಿದ್ದ ಮಗುನ ನೋಡದೆ ಇಷ್ಟೊಂದು ದುಃಖ ಪಡಬೇಕಾದ್ರೆ ಇನ್ನು ನನ್ನ ಎತ್ತರಕ್ಕೆ ಬೆಳೆದಿರೋ ಮಗಳು ನನ್ನ ಕಣ್ಣು ಮುಂದೆನೇ ಇಷ್ಟೊಂದು ಸಂಕಟ ಪಡ್ತಿರುವಾಗ ನಾನು ಹೇಗೆ ಸಮಾಧಾನವಾಗಿರಲಿ ಸುಬ್ಬು? ಅನು, ಇನ್ಮೇಲೆ ಏನೇ ಆದರೂ ಈ ನಿನ್ನ ತಾಯಿ ಇದ್ದಾಳೆ ಅನ್ನೋದನ್ನ ಮರಿಬೇಡಮ್ಮ. ತಗೋ, ಜ್ಯೂಸ್ ಕುಡಿ. ಇಲ್ಲಿ ನಾನಿದ್ರೆ ಇವ್ರಿಗೆ ಮಾತಾಡೋಕ್ಕೆ ಅನ್ಕಂಫರ್ಟಬಲ್ ಆಗ್ಬೋದು. ಅನು, ನೀನು ಅಪ್ಪ ಅಮ್ಮನ ಜೊತೆ ಮಾತಾಡು, ನಾನು ಹೊರಗಿರ್ತೀನಿ. ಯುಲ್ ಫೀಲ್ ರಿಲ್ಯಾಕ್ಸ್ಡ್. ನನಗೆ ನಿನ್ನನ್ನು ಈ ಸಿಚುಯೇಷನಲ್ಲಿ ನೋಡೋಕ್ಕೆ ತುಂಬಾ ಕಷ್ಟ ಆಗ್ತಿದೆ ಅನು. ಅವ್ರು ವಾಪಸ್ ಬರೋವರೆಗೂ ಹೀಗೇನೆ ಮೀರ. ಅನು, ಆರ್ಯ ಸರ್ ಕೋಪ ಮಾಡ್ಕೊಂಡು ಹೋಗಿದ್ದಾರೆ ಅಷ್ಟೇ. ಅವ್ರಿಗೆಲ್ಲ ಅರ್ಥ ಆದಮೇಲೆ, ಅವ್ರ ಮನ್ಸಿಗೆ ಸ್ವಲ್ಪ ಸಮಾಧಾನ ಆದಮೇಲೆ ಅವರಾಗೆ ವಾಪಸ್ ಬರ್ತಾರೆ. ಹೆದರ್ಕೊಳ್ಳೋಂಥದ್ದು ಏನೂ ಆಗಿಲ್ಲ. ಯು ಡೋಂಟ್ ವರಿ. ನಿಜಾನಾ? ಅಫ್ಕೋರ್ಸ್ ಅನು.
ಆರ್ಯ ಸರ್ನ ನಾನು ಇಷ್ಟು ವರ್ಷ ನೋಡ್ಕೊಂಬಂದಿದ್ದೀನಿ. ಅವರಿವತ್ತು ಹೋಗಿದ್ದನ್ನ ನೋಡಿದ್ರೆ ನೀನು ಅನ್ಕೊಂಡಾಗೆಲ್ಲ ಏನೂ ಆಗಿಲ್ಲ. ಹೇಳಿದ್ನಲ್ಲ, ಅವರು ಕೋಪ ಕಮ್ಮಿ ಆದಮೇಲೆ ಅವರೇ ಎಲ್ಲ ಅರ್ಥ ಮಾಡಿಕೊಂಡು ವಾಪಸ್ ಬರ್ತಾರೆ. ಸೊ ಯು ರಿಲ್ಯಾಕ್ಸ್. ನನಗನ್ಸಿರೋ ಪ್ರಕಾರ ಸರ್ ಬೇರೆ ಏನೋ ಉದ್ದೇಶ ಇಟ್ಕೊಂಡೆ ಹೀಗೆ ಬಿಹೇವ್ ಮಾಡ್ತಿದ್ದಾರೆ ಅನ್ಸುತ್ತೆ. ನೀನು ಹೇಳಿದ ಥರನೇ ಆಗಿದ್ದು. ಅವ್ರು ನನ್ನ ಬಿಟ್ಟೋಗಿದ್ದು ನಿಜ ಅಲ್ವಾ ಮೀರಾ? ಸಂಜೀವಿನಿ, ನಮ್ಮ ಮನೇಲಿ ಏನು ಆಗ್ತಿದೆ ಅಂತ ನಿನಗೂ ಗೊತ್ತು. ಈಗಲೇ ನೀನು ಹೊರಟು ನಿಂತಿದ್ಯಾ. ನನಗೆ ನಿಮ್ಮನ್ನ ಉಳ್ಕೊಳ್ಳಿ ಅನ್ಬೇಕೋ ಇಲ್ಲ ಹೋಗಿ ಬನ್ನಿ ಅನ್ಬೇಕೋ ಒಂದು ಗೊತ್ತಾಗ್ತಾ ಇಲ್ಲ. ತುಂಬ ವರ್ಷದ ಮೇಲೆ ತವ್ರಿಗೆ ಬಂದ ನಿನಗೂ ಇಲ್ಲಿ ನೆಮ್ಮದಿ ಇದೆ ಅಂತ ನನಗೂ ಅನ್ನಿಸ್ತಿಲ್ಲ. ಹಾಗಂತ ಕಳ್ಸಕ್ಕೂ ಮನ್ಸಾಗ್ತಿಲ್ಲ. ಆದರೂ ನನಗೀಗ ಅನು ಹುಷಾರಾಗೋದು ಮುಖ್ಯ. ಇದು ನಿನ್ನ ತವ್ರ ಮನೆ. ಎಷ್ಟು ದಿವಸ ನಿನಗಿಲ್ಲಿರಬೇಕು ಅನ್ಸುತ್ತೋ ಅಲ್ಲಿವರೆಗೂ ನೀನು ಇಲ್ಲಿರ್ಬೋದು ಸಂಜೀವಿನಿ. ಭಾವನಾ, ಈ ಅತ್ತೆ ಮೇಲೆ ಬೇಜಾರು ಮಾಡ್ಕೋಬೇಡ ಮಗಳೇ. ಈಗ ಈ ಮನೇಲಿ ಎಲ್ಲ ಥರ ಸರಿ ಆಗೋವರೆಗೂ ನೆಮ್ಮದಿ ಇಲ್ಲ. ಯಾ, ಐ ಅಂಡರ್ಸ್ಟ್ಯಾಂಡ್. ಭಾವನಾ, ನಾವು ಇನ್ನೊಂದು ಸ್ವಲ್ಪ ದಿನ ಇದ್ದು ಹೋಗಣ್ವಾ? ನೋಮೋ, ಇದು ನಿನ್ನ ಮನೆ ಇರ್ಬೋದು, ಆದರೆ ನನ್ನ ಮನೆ ಅಲ್ಲ. ಮೋರೋವರ್ ಇಲ್ಲೇ ಉಳ್ಕೊಂಡ್ರು ಏನು ಯೂಸು? ಯಾವ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಕೊಡೋಕ್ಕಾಗಲ್ಲ ಅಲ್ವಾ? ಮೊದಲೇ ಎಲ್ಲ ಟೆನ್ಷನಲ್ಲಿದ್ದಾರೆ, ನಾವು ಯಾಕೆ ತೊಂದರೆ ಕೊಡಬೇಕು? ಮಾ, ನಿನಗಿಷ್ಟ ಬಂದ ಮಾಡು. ನನಗೆ ಇಲ್ಲಿ ಒಂಟಿ ಆಗಿದ್ದು ಸಾಕಾಗಿದೆ. ಐ ವಾಂಟ್ ಟು ಗೋ ಬ್ಯಾಕ್. ನನಗೂ ಸರಿ ಫ್ರೆಂಡ್ಸ್ ಇದ್ದಾರೆ, ಅವರು ಕೂಡ ನಾನು ಬರೋದನ್ನೇ ಕಾಯ್ತಾ ಇರ್ತಾರೆ. ನಾನು ಹೋಗ್ತೀನಿ. ಭಾವನಾ, ಕಷ್ಟ ಸುಖದಲ್ಲಿ ನಮಗ್ ನಾವೇ ಆಗ್ಬೇಕು ಕಣೆ. ಇದು ನನ್ನ ಅಣ್ಣನ ಮನೆ. ಈ ತವ್ರ ಮನೆಯಲ್ಲಿ ಇಷ್ಟೆಲ್ಲ ಆಗ್ತಿದೆ. ಇಂಥ ಟೈಮ್ನಲ್ಲಿ ಅತ್ಗಿನ್ ಬಿಟ್ಟು ಹೇಗೆ ಹೊರಡೋದು? ಸರಿ, ನೀನ್ ಇಲ್ಲೇ ಇರು, ನಾನು ಹೋಗ್ತೀನಿ. ಅಲ್ಲಿಂದ ಒಟ್ಟಿಗೆ ಬಂದು ನೀನೊಬ್ಳನ್ನೇ ಹೇಗೆ ಕಳಿಸ್ಲಿ? ಹಾಗಿದ್ರೆ ಬಾ ಹೋಗೋಣ. ಆರಾಧನಾ, ಹೋಗಿ ಬೇಗ ಲಗೇಜ್ ತಗೊಂಡ್ ಬಾ. ನಾನು ಯಾವಾಗ ಬರ್ತೀನಿ ಅಂದೆ? ಅನುನ ನಾನು ಈ ಸ್ಥಿತಿಲಿ ಬಿಟ್ಟು ಬರೋದಿಲ್ಲ. ಅದು ಅಲ್ಲದೆ ನನ್ನ ಕಂಪ್ನಿ ಈಗ ವರ್ಧನ್ ಕಂಪನಿ ಜೊತೆ ಮರ್ಜ್ ಆಗಿದೆ. ಸೊ ನನ್ನ ಕಂಪ್ನಿ ಕಂಪ್ಲೀಟಾಗಿ ವರ್ಧನ್ ಕಂಪನಿ ಅಂಡರಲ್ಲಿದೆ. ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲದೆ ನಾನು US ಗೆ ಬರೋಕ್ಕಾಗೋದಿಲ್ಲ. ಮಾ, ನೀನು ಇವ್ರ ಜೊತೆಗೆ ಇರ್ತೀಯೋ ನನ್ನ ಜೊತೆಗೆ ಬರ್ತೀಯೋ ಅನ್ನೋದನ್ನ ಬೇಗ ಡಿಸೈಡ್ ಮಾಡು. 5 minutes ನಾನು ಹೊರಗಡೆ ಕಾಯ್ತಾ ಇರ್ತೇನೆ. ಎಲ್ರಿಗೂ ಬಾಯ್ ಆ್ಯಂಡ್ ಥ್ಯಾಂಕ್ಸ್. ಹರ್ಷ, ಗುಡ್ ಬೈ ಫಾರ್ ಎವರ್. Bhavna, not goodbye forever. Goodbye only for now. Take care. ಆರಾಧನಾ, ಅವಳೊಬ್ಳೇ ಇರಲ್ಲ ಅಂತ ನಿನಗೆ ಗೊತ್ತಲ್ವಾ? ನೀನು ಅವಳ ಜೊತೆ ಹೋಗ್ತಿದ್ಯಾ ಅಷ್ಟೇ ತಾನೆ? ನಾನು ಒಬ್ಳೇ ಇಲ್ಲಿಗೆಲ್ಲ ಹ್ಯಾಂಡಲ್ ಮಾಡ್ತೀನಿ. ಹೊರಡು. ಅದ್ಗೆ ನಾನು ಹೋಗಿ ಬರ್ತೀನಿ.
ಮಗಳನ್ನ ನೆಪ ಇಟ್ಕೊಂಡು ಹೇಗೆ ಹೋಗ್ತಿದ್ದಾಳೆ ನೋಡು. ಇಲ್ಲಿ ಆಗಿರೋ ಅನಾಹುತಕ್ಕೆಲ್ಲ ಈ ಸಂಜೀವಿನಿ ಪಾಲ್ ಖಂಡಿತ ಇದೆ. ಅದು ನಮ್ಮೆಲ್ಲರಿಗೂ ಗೊತ್ತಾಗಬಾರ್ದು ಅಂತ ಈಗಲೇ ಬಚಾವಾಗಕ್ಕೆ ಹೋಗ್ತಿದ್ದಾಳೆ. ಆದರೆ ನಾನು ಬಿಡಬೇಕಲ್ಲ. ನಿನಗೆ ಯಾವಾಗಲೂ ಅವಳ ಬಗ್ಗೆನೇ ಪ್ರೀತಿ ಅಲ್ವಾ? ನೀನು ಅವಳ ಜೊತೆನೇ ಹೋಗ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತಮ್ಮ. ಕೊನೆಗೂ ನಿನಗೆ ನಾನು ಬೇಡ ಅಂತ ಇನ್ನೊಂದ್ಸಲ ಪ್ರೂವ್ ಮಾಡಿದೆ ಅಷ್ಟೆ. ಬಾಯ್ ಅಮ್ಮ, ಬಾಯ್. ಅನು, ಆರ್ಯ ಸರ್ ಬರಲ್ಲ ಅಂತ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ಸರ್ ಎಲ್ಲೂ ಹೋಗಲ್ಲ, ಬಂದೇ ಬರ್ತಾರೆ. ಡೋಂಟ್ ಸ್ಟ್ರೆಸ್ ಯುವರ್ ಸೆಲ್ಫ್. ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಇದೆ. ಜೊತೆಗೆ ನಾವು ಎಲ್ಲರೂ ನಿನ್ನ ಜೊತೆನೇ ಇದ್ದೀವಿ ಅನ್ನೋದನ್ನ ಮರಿಬೇಡ. ಆರ್ಯ ಸರ್ ನೀನು ಹೇಳ್ದಂಗೆ ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡಿರ್ಬೋದು. ಐ ಅಗ್ರಿ. ಬಟ್ ಸರ್ ಅರ್ಥ ಮಾಡ್ಕೊಂಡೇ ಮಾಡ್ಕೋತಾರೆ. ಅಮ್ಮ, ನಾನು ನೀವು ಬರೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ. ಲೆಟ್ ಮಿ ಟ್ರೈ ಟು ಕಾಂಟ್ಯಾಕ್ಟ್ ಆರ್ಯ ಸರ್. ಆದಷ್ಟು ಬೇಗ ಆ ಕೆಲಸ ಮಾಡು ಮೀರಾ. ವಿಷಯ ತಿಳ್ಕೊಂಡು ನನಗೆ ತಿಳಿಸು. ಯಾಮ. ಅನು, ನಾನಿನ್ನು ಹೊರಡ್ತೀನಿ. ಇಲ್ಲಿ ನಿನಗೋಸ್ಕರ ಇವರೆಲ್ಲರೂ ಇದ್ದಾರೆ. ನನಗೆ ಇನ್ನೊಂದ್ಸಲಿ ರಿಮೈಂಡ್ ಮಾಡ್ತಾ ಇದ್ದೀನಿ, ಆರ್ಯ ಸರ್ಗೆ ನಿನ್ನ ಬಿಟ್ಟಿರೋ ಖಂಡಿತ ಸಾಧ್ಯ ಇಲ್ಲ. ಅವ್ರು ಬಂದೇ ಬರ್ತಾನೆ. ಡೋಂಟ್ ವರಿ. ನಿನ್ನ ಮಾತಿಂದ ನನಗೆ ಸ್ವಲ್ಪ ಧೈರ್ಯ ಬರ್ತದೆ ಮೀರಾ. ಆದರೆ ಆಫೀಸ್ಗೆ ನಾನು ಸ್ವಲ್ಪ ದಿನಗಳ ಕಾಲ ಬರೋದಕ್ಕಾಗಲ್ಲ. ಪ್ಲೀಸ್ ಎಲ್ಲಾನು ನೀನೇ ಹ್ಯಾಂಡ್ಲ್ ಮಾಡು. ಅನು, ಇದನ್ನೆಲ್ಲ ನೀನು ನನಗೆ ಹೇಳಬೇಕಾ? ಐಲ್ ಡೂ ಇಟ್. ನೀನು ಆರಾಮಾಗಿ ರೆಸ್ಟ್ ತಗೋ. ಅಮ್ಮ, ಬಾಯ್. ಸುಬ್ಬ ಅವರೇ, ಪುಷ್ಪ, ನಾನೇನು ಹೊರಡ್ತೀನಿ. ಟೇಕ್ ಕೇರ್. ಪುಷ್ಪ, ನಡೀರಿ, ನಾವು ಎಲ್ಲ ಹೊರಗಡೆ ಇರೋಣ. ಅನು ಸ್ವಲ್ಪ ರೆಸ್ಟ್ ತಗೊಳ್ಳಿ. ಸರಿಮ್ಮ. ಅನು, ಮಲ್ಕೊಂಡು ರೆಸ್ಟ್ ಮಾಡು. ಏನೇನೇ ಯೋಚನೆ ಮಾಡಬೇಡ. ಅನು, ನಾವಿಲ್ಲೇ ಆಚೆ ಇರ್ತೀವಿ. ನಿನಗೇನಾದರೂ ಬೇಕಾದರೆ ನಮ್ಮನ್ನು ಕರಿ. ಏನು ಆರ್ಯ, ಮನೇಲಿ ಹೀಗೆ ನೋಡ್ತಾ ನಿಂತಿದೆಯಾ? ನೀನು ಮನಸ್ಸು ಮಾಡಿದರೆ ಇದನ್ನೇ ಮೈಸೂರು ಅರಮನೆ ಥರ ಕಟ್ಬಿಡ್ಬೋದಿತ್ತು. ನಿಜ, ಎಲ್ಲರೂ ಕನಸು ಕಾಣ್ತಾರೆ. ಆದರೆ ಕೆಲವರು ಅದಕ್ಕೆ ಬೇಕಾದ ಸಿದ್ಧತೆ ಮಾಡಿಕೊಡದೆ ಮಾಡ್ತಿರೋ ಕೆಲಸದಲ್ಲೇ ಕೆಟ್ಟ ಸಂತೋಷ ಪಟ್ಕೊಂಡು ನನ್ನ ಹಣೆ ಬರಾನೇ ಸರಿಯಿಲ್ಲ ಅಂತ ಹೇಳ್ತಾ ದೇವ್ರನ್ನ ಬೈಕೊಂಡು ತಾವು ಕಣ್ಣು ಕನಸನ್ನು ಮರ್ತು ಬಿಡ್ತಾರೆ. ಆದರೆ ನೀನು ಹಾಗಲ್ಲ. ನೀನು ಕಣ್ಣು ಕನಸನ್ನು ನಿಜ ಮಾಡ್ಕೊಳ್ಳೋದಕ್ಕೆ ತುಂಬ ಶ್ರಮ ಪಟ್ಟಿದ್ಯಾ. ಝೋಪಡಿಯಿಂದ ಇಂಥ ಮನೆಗೆ ಬಂದಿದ್ಯಾ. ಸೂಪರ್. ನಾನಲ್ಲ, ನೀನಿಲ್ಲಿರೋದು. ಈ ನೋಡ್ತಿರೋದು ಯಾವುದು ನಂದಲ್ಲ. ಈ ಮನೆ, ಇಲ್ಲಿರೋ ಪೈ ಟು ಪೈಗೆ ನೀನೇ ಕಣೋ ವಾಸ್ತಾರ. ನಂದ ಕಣೋ ನಿಂದೆ. ನೀನು ದುಡ್ದಿರೋ ದುಡ್ಡಿಂದನೇ ಈ ಮನೆ ತಲೆ ಎತ್ತಿ ನಿಂತಿರೋದು. ಹೇಳಿದ್ನಲ್ಲ, ನಾನು ನಿನಗೋಸ್ಕರ ವರ್ಧನ್ ಕಂಪನಿ ಬೊಕ್ಕಸನ ದೋಚಕ್ಕೆ ಶುರು ಮಾಡಿದೆ. ಅದರಲ್ಲಿದು ಒಂದು ಚಿಕ್ಕದಷ್ಟೇ. ಯಾವತ್ತಿದ್ರೂ ನೀನೇ ಕಿಂಗ್ ಕಣೋ. ಮತ್ತೆ ನೀನು? ನಾನು ನಿನ್ನ ಸೇವಕ ಕಣೋ. ನನಗೆ ಬೇರೆ ಏನೂ ಬೇಕಾಗಿಲ್ಲ. ಸಾಮ್ರಾಜ್ಯ ಗೆಲ್ಲೋ ಕನಸು ನಿನ್ನ ಸ್ನೇಹದ ಮುಂದೆ ಸತ್ತೋಯ್ತು ಕಣೋ. ನೀನು ಮತ್ತೆ ನನ್ನ ಜೊತೆಗಿರೋದೇ ನನ್ನ ಗೆಲುವು. ತಾಯಿಬ್ರು ಹೀಗೆ ಮಾತಾಡಿ ಎಷ್ಟು ವರ್ಷ ಆಯಿತು. ಮತ್ತೆ ನನಗೆ ಹೇಳೋದೆಲ್ಲ ನೆನಪಾಗ್ತಿದೆ ಆರ್ಯ. ಆಕಾಶನೇ
ಕೆಳಗೆ ಬಂದಷ್ಟು ಖುಷಿ ಆಗ್ತಿದೆ. ನನಗೂ ಅಷ್ಟೆ. ಮತ್ತೆ ಹಿಂದಕ್ಕೆ ಹೋಗಿ ನನ್ನ ಬದುಕನ್ನು ಯಾಕೆ ಹೊಸದಾಗಿ ಶುರು ಮಾಡಬಾರ್ದು ಅಂತ ಅನಿಸ್ತಾ ಇದೆ. ಮತ್ತೆ ಹೊಸದಾಗಿ ಬದುಕೋದಾ? ಹೌದು, ನನ್ನ ಬದುಕಲ್ಲಿ ಅನ್ನೋ ಅಧ್ಯಾಯ ಸಂಪೂರ್ಣವಾಗಿರಬಾರ್ದು ಅಂತಂದರೆ ನಾನು ಮತ್ತೆ ನಾನಾಗಿ ಬದುಕಬೇಕು.